ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಮತ್ತೆ ಜ್ಞಾನಸುಧೆ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಈಗಾಗಲೇ ತಮಗೆಲ್ಲರಿಗೂ ತಿಳಿದಿರುವಂತೆ 2025 ಈ ಒಂದು ವರ್ಷಕ್ಕೆ ಮತ್ತೆ ಕೆಸೆಟ್ ಎಕ್ಸಾಮನ್ನು ಕರೆಯಲಾಗಿದೆ. ಹಾಗಾಗಿ ತಾವೆಲ್ಲರೂ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀರಿ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯಶಾಸ್ತ್ರ ವಿಷಯದಲ್ಲಿ ಯಶಸ್ವಿಯನ್ನು ಗಳಿಸಲಿಕ್ಕೆ, ಗುರಿಯನ್ನು ತಲುಪಲಿಕ್ಕೆ ನಾವು ಯಾವ ರೀತಿಯಾಗಿ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ರಾಜ್ಯಶಾಸ್ತ್ರ ವಿಷಯ ಇದೊಂದು ಅತ್ಯಂತ ವಿಶಾಲವಾದ ವಿಸ್ತಾರವಾದಂತಹ ವಿಷಯವಾಗಿದೆ. ತಮಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಹಾಗಾಗಿ ಇದರ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವುದು ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಸಾಗಬೇಕಾಗ್ತದೆ. ಕಾರಣ ರಾಜ್ಯಶಾಸ್ತ್ರ ವಿಷಯ ತಕ್ಷಣ ಭಾಳಷ್ಟು ಜನ ರಾಜ್ಯಶಾಸ್ತ್ರ ವಿಷಯದಲ್ಲಿರುವಂಥ ಒಂದು ಸಣ್ಣ ಭಾಗವಾದಂತಹ ಭಾರತದ ಸಂವಿಧಾನವನ್ನು, ಭಾರತದ ರಾಜಕೀಯ ವಿಚಾರಗಳನ್ನು ಮಾತ್ರ ಮರಳಿ ಓದುತ್ತಾ ಕಾಲಹರಣವನ್ನು ಮಾಡ್ತಾ ಇರುವುದು ಕಂಡುಬರ್ತದೆ. ಇದು ನಿಮ್ಮ ಯಶಸ್ವಿಗೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನೀವು ಯಾವೆಲ್ಲ ಪ್ರಮುಖ ಅಂಶಗಳನ್ನು ಅರ್ಥೈಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಮೊದಲನೆಯ ಒಂದು ಹಂತದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ರಾಜ್ಯಶಾಸ್ತ್ರ ತಂದಾಗ ನಾವು ಯಾವ್ಯಾವ ವಿಷಯಗಳನ್ನು ನಾವು ಅಧ್ಯಯನಕ್ಕೆ ಒಳಪಡಿಸಬೇಕು ಅನ್ನೋದರ ಒಂದು ಮೊದಲನೆಯ ಹೆಜ್ಜೆಯೇ ಇಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಬಹುಶಃ ಇದು ನಿಮ್ಮ ಗೆಲುವಿಗೆ ಸಹಾಯವಾಗಬಹುದು. ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ರಾಜ್ಯಶಾಸ್ತ್ರವನ್ನು ನೀವು ತೆಗೆದುಕೊಂಡಾಗ ನೀವು ಗಮನಿಸಬೇಕಾಗಿರುವಂಥ ಮೊಟ್ಟ ಮೊದಲನೆಯ ಸಂಗತಿ ಅಂತಂದರೆ ಪೊಲಿಟಿಕಲ್ ಥಿಯರಿಯನ್ನು ನೀವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಕೊಳ್ಬೇಕು ಅಂತ. ಅಂದರೆ ಅದಕ್ಕೆ ನಾವು ರಾಜಕೀಯ ಸಿದ್ಧಾಂತ ಅಂತ ಕರಿತಾ ಇದ್ದೀವಿ. ಈ ರಾಜಕೀಯ ಸಿದ್ಧಾಂತದ ವಿಷಯಗಳನ್ನು ಆಳವಾಗಿ ಓದುವಂತಹ ಒಂದರ ಪ್ರಯತ್ನವನ್ನು ನಾವಿಲ್ಲಿ ಮಾಡಬೇಕಾಗ್ತದಂತ. ಇದು ನೀವು ಗಮನಿಸಬೇಕಾಗಿರುವಂಥ ಮೊದಲನೇ ವಿಷಯ ವಸ್ತು. ಇನ್ನು ಎರಡನೇ ವಿಷಯ ವಸ್ತುವಿಗೆ ಬರ್ತಾ ಇದ್ದೀನಿ. ಎರಡನೇ ವಿಷಯ ವಸ್ತು ಪೊಲಿಟಿಕಲ್ ಥಾಟ್ ಅಂತ ಬರ್ತದೆ. ಅದಕ್ಕೆ ನಾವು ರಾಜಕೀಯ ವಿಚಾರಗಳು ಅಥವಾ ರಾಜಕೀಯ ಚಿಂತನೆಗಳು ಅಂತ ಎರಡನೇ ಸಂಗತಿಯನ್ನು ನೀವು ಗಮನಿಸಬೇಕು. ಈ ಪೊಲಿಟಿಕಲ್ ಥಾಟ್ದಲ್ಲಿ ಮತ್ತೆ ಎರಡು ಭಾಗಗಳನ್ನಾಗಿ ನಾವು ವಿಂಗಡಿಸ್ತಾ ಇದ್ದೀವಿ. ಒಂದು ವೆಸ್ಟರ್ನ್ ಪೊಲಿಟಿಕಲ್ ಥಾಟ್, ಅಂದರೆ ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆಯ ವಿಷಯಗಳನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ದೇಶೀಯ ಅಥವಾ ಪೌರಾತ್ಯ ರಾಜಕೀಯ ಚಿಂತನೆ ಅಂತ ಕರಿತೀವಿ. ಅಂದರೆ ಈಸ್ಟರ್ನ್ ಪೊಲಿಟಿಕಲ್ ಥಾಟ್ ಅಂತ ಇದನ್ನು ನಾವು ಅಧ್ಯಯನ ಮಾಡಬೇಕು. ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆ ಪ್ರಾರಂಭಗೊಳ್ಳುವುದು ಗ್ರೀಕರಿಂದ, ಅಂದರೆ ಅಲ್ಲಿರುವಂತಹ ಸಾಕ್ರಟಿಸು, ಅಲ್ಲಿರುವ ಪ್ಲೇಟೋ, ಅರಿಸ್ಟಾಟಲ್ರಿಂದ ಮೊದಲುಗೊಂಡು ಅದು ಪ್ರಾಚೀನ ಕಾಲ, ಮಧ್ಯಕಾಲ ಮತ್ತು ಆಧುನಿಕ ಕಾಲದವರೆಗಿನ ಎಲ್ಲ ರಾಜಕೀಯ ಚಿಂತಕರು, ಅವರ ಸಿದ್ಧಾಂತಗಳು, ಅವರ ವಿಚಾರಧಾರೆಗಳನ್ನು ನಾವು ಇಲ್ಲಿ ಅಧ್ಯಯನಕ್ಕೆ ಒಳಪಡಿಸಬೇಕಾಗ್ತದಂತ. ಇನ್ನು ನೀವು ಅದೇ ರೀತಿಯಾಗಿ ದೇಶೀಯ ಅಥವಾ ನಮ್ಮ ಪೌರಾತ್ಯ ರಾಜಕೀಯ ಚಿಂತನೆಗೆ ಅಂತ ಬಂದಾಗ ಇಲ್ಲಿಯೂ ಕೂಡ ನೀವು ಮನುವಿನಿಂದ ಹಿಡಿದು ಕೌಟಿಲ್ಯ, ಮನು ಇವರ ವಿಚಾರಧಾರೆಗಳನ್ನು ಇರಿಸಿಕೊಂಡು ಆಧುನಿಕ ಮತ್ತು ಮಧ್ಯಕಾಲೀನ ಮತ್ತು ಆಧುನಿಕ ವಿಚಾರಗಳನ್ನು ನೀವು ಅರ್ಥೈಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಹೀಗಾಗಿ ಇದು ನಿಮ್ಮ ಅಧ್ಯಯನದ ಬಹುಭಾಗ ಇದು ಆವರಿಸಿಕೊಂಡಿರ್ತದೆ. ರಾಜಕೀಯ ಚಿಂತನೆಗಳು, ವಿಚಾರಗಳನ್ನು ನೀವು ಬಹಳ ಸರಿಯಾಗಿ ಅದನ್ನು ಗುರುತಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕಾಗ್ತದಂತ. ಇದು ಎರಡನೆಯ ಭಾಗ. ಇನ್ನು ಮೂರನೆಯ ಭಾಗ ನಮ್ಮ ಅಧ್ಯಯನದಲ್ಲಿ ಬೇಕಾಗಿರುವಂಥದ್ದು ಮೂರನೇ ವಿಷಯ ವಸ್ತು ಏನಪ್ಪ ಅಂತಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನ. ಈಗಾಗಲೇ ನೀವು ಅನೇಕ ಬಾರಿ ಅನೇಕ ಸಂಗತಿಗಳಲ್ಲಿ ಭಾರತದ ಸಂವಿಧಾನವನ್ನು ಓದುವಂಥ ಪ್ರಯತ್ನವನ್ನು ಮಾಡಿರ್ತೀರಿ ಮತ್ತು ಅದನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಿರ್ತೀರಿ. ಆದರೆ ಈಗ ನೀವು ಕೆಸೆಟ್ ಎಕ್ಸಾಮ್ಗೆ ತಯಾರಿ ಹೇಗಿರಬೇಕಂತಂದರೆ ಭಾರತದ ಸಂವಿಧಾನವನ್ನು ಪ್ರಾರಂಭಿಕ ಹಂತದಿಂದ, ಅದರ ಪೂರ್ವ ಇತಿಹಾಸದಿಂದ ಓದಲಿಕ್ಕೆ ಪ್ರಾರಂಭ ಮಾಡಿ ಇತ್ತೀಚಿನ ಎಲ್ಲ ಬೆಳವಣಿಗೆಗಳನ್ನು ಕೂಡ ನೀವು ಕವರ್ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಭಾರತದ ಸಂವಿಧಾನದಲ್ಲಿರುವಂಥ ಪ್ರತಿಯೊಂದು ಅಂಶಗಳನ್ನು ನೀವು ಅಧ್ಯಯನಕ್ಕೆ ಒಳಪಡಿಸುವಂಥ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ ಅಂತ. ಇನ್ನು ನಾವು ನಾಲ್ಕನೆಯದ ವಿಷಯವನ್ನು ನೋಡೋದಾದರೆ ಇದು ಬಹಳ ಪ್ರಮುಖವಾಗಿರುವಂಥದ್ದು ಇಂಡಿಯನ್ ಪೊಲಿಟಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಭಾರತದ ರಾಜಕೀಯ ವ್ಯವಸ್ಥೆಗಳು ಮತ್ತು ಭಾರತದ ಆಡಳಿತ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಅಧ್ಯಯನಕ್ಕೆ ಒಳಪಡಿಸಬೇಕಾಗ್ತದೆ. ಅಂದರೆ ಇಲ್ಲಿ ವಿಶೇಷವಾಗಿ ಯಾವ ಎಲ್ಲ ಸಂಗತಿಗಳನ್ನು ನಾವಿಲ್ಲಿ ಗಮನಿಸಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ಕೇಂದ್ರ ಸರ್ಕಾರವನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಬೇಕು. ಯೂನಿಯನ್ ಗೌರ್ಮೆಂಟ್ ಅಂತಂತಂದರೆ ಅಲ್ಲಿ ಆಡಳಿತ ವ್ಯವಸ್ಥೆಗಳು, ಪ್ರಧಾನಮಂತ್ರಿ, ಆಮೇಲೆ ನಮ್ಮ ರಾಷ್ಟ್ರಪತಿ, ಇಂಥ ಎಲ್ಲ ಸಂಗತಿಗಳನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇದು ಒಂದು ಭಾಗ. ಇನ್ನತ್ರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ಸ್ಗಳನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು.
ಇಲ್ಲಿ ಭಾರತದ ಸಂವಿಧಾನಕ್ಕೂ ಮತ್ತು ಇದಕ್ಕೆ ಏನು ವ್ಯತ್ಯಾಸ ಅಂತಂದರೆ, ಭಾರತದ ಸಂವಿಧಾನ ಆಧಾರವಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ, ಇದನ್ನು ನಾವಿಲ್ಲಿ ರಾಜಕೀಯ ಆಧಾರವಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ. ಇದು ವ್ಯತ್ಯಾಸವನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಬೇಕು. ಅಷ್ಟೇ ಅಲ್ಲ, ಆಡಳಿತಾತ್ಮಕವಾಗಿ ಕೂಡ ಇದನ್ನು ನಾವು ಅಧ್ಯಯನ ಮಾಡಬೇಕು ಅಂತ. ಅದರ ಜೊತೆಗೆ ನ್ಯಾಯಾಂಗ ವ್ಯವಸ್ಥೆಗಳನ್ನು ನಾವಿಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗ್ತದಂತ. ಇನ್ನು ಮುಂದುವರೆದು ಇಲ್ಲಿ ಹೈಕೋರ್ಟ್ಸ್ಗಳು ಬರ್ತಾ ಇದ್ದಾವೆ ಮತ್ತು ಲೋಕಲ್ ಗೌರ್ಮೆಂಟ್ಸ್ಗಳನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡಬೇಕಂತ. ಇಷ್ಟು ವಿಷಯಗಳನ್ನು ನಾವು ಇಂಡಿಯನ್ ಪೊಲಿಟಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ದಲ್ಲಿ ಸಮಗ್ರವಾಗಿ ತಿಳ್ಕೊಂಥ ಪ್ರಯತ್ನಗಳನ್ನು ಮಾಡಬೇಕಾಗ್ತದಂತ. ಇನ್ನು ತದನಂತರದಲ್ಲಿ ಅತ್ಯಂತ ಪ್ರಮುಖವಾಗಿ 5ನೇ ಒಂದು ಭಾಗದಲ್ಲಿ ನಾವು ನೋಡೋದಾದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಸಾರ್ವಜನಿಕ ಆಡಳಿತ ಅಂತ ಒಂದು ವಿಷಯ ಬರ್ತಾ ಇದೆ. ಇದನ್ನು ಕೂಡ ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡು ವ್ಯವಸ್ಥಿತವಾಗಿ ಅಧ್ಯಯನಕ್ಕೆ ಒಳಪಡಿಸಬೇಕಾಗ್ತದೆ. ಹಾಗಾದರೆ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ದಲ್ಲಿ ಬರುವಂತಹ ಅತ್ಯಂತ ಪ್ರಮುಖ ಸಂಗತಿಗಳು ಅಂದರೆ, ಮೊದಲನೇದಾಗಿ ಸಾರ್ವಜನಿಕ ಆಡಳಿತದಲ್ಲಿ ಕೆಲವೊಂದಿಷ್ಟು ಸಿದ್ಧಾಂತಗಳು ಬರ್ತಾ ಇದ್ದಾವೆ. ಆ ಸಿದ್ಧಾಂತಗಳನ್ನು ನಾವಿಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ತದನಂತರದಲ್ಲಿ ಅಲ್ಲಿಯ ಪರಿಕಲ್ಪನೆಗಳು ಬರ್ತಾ ಇದ್ದಾವೆ ಮತ್ತು ಚಿಂತಕರುಗಳು ಕೂಡ ಬರ್ತಾ ಇದ್ದಾರೆ. ಅವುಗಳನ್ನು ಕೂಡ ನಾವಿಲ್ಲಿ ಅರ್ಥೈಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕಾಗ್ತದಂತ. ಇನ್ನು 6ನೇ ಹಂತದಲ್ಲಿ ಬರ್ತಾ ಇದೆ, ನಾವು ಗಮನಿಸುವಂಥದ್ದು ಬಹಳ ಇಂಪಾರ್ಟೆಂಟು. ಯಾವುದಪ್ಪ ಅಂತಂದರೆ ಕಂಪ್ಯಾರಿಟಿವ್ ಗೌರ್ಮೆಂಟ್ಸ್ ಆ್ಯಂಡ್ ಪೊಲಿಟಿಕ್ಸ್ ಅನ್ನುವಂಥದ್ದು. ಅಂದರೆ ತೌಲನಿಕ ಸರ್ಕಾರಗಳು ಮತ್ತು ರಾಜಕೀಯ ವ್ಯವಸ್ಥೆಗಳನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕು. ಇದು ನಿಮ್ಮ ಕೆಸೆಟ್ ತಯಾರಿಗೆ ಬಹಳ ಪ್ರಮುಖವಾಗಿರುವಂತಹ ಒಂದು ಭಾಗವಾಗಿದೆ. ಇಲ್ಲಿ ಯಾವೆಲ್ಲ ಸರ್ಕಾರಗಳನ್ನು ಅಧ್ಯಯನ ಮಾಡಬೇಕಂತಂದರೆ, ಮೊಟ್ಟ ಮೊದಲನೇದಾಗಿ ಅಮೇರಿಕ ಸಂವಿಧಾನವನ್ನು ಮತ್ತು ರಾಜಕೀಯ ವ್ಯವಸ್ಥೆಗಳನ್ನು ತಿಳ್ಕೊಂಥ ಪ್ರಯತ್ನ ಮಾಡಬೇಕು. ಆಮೇಲೆ ಎರಡನೇದು ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಮತ್ತು ಅದರ ರಾಜಕೀಯ ವ್ಯವಸ್ಥೆಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ಆಮೇಲೆ ಸ್ವಿಟ್ಜರ್ಲೆಂಡ್ ಕಾನ್ಸ್ಟಿಟ್ಯೂಷನನ್ನು ಓದಿಕೊಳ್ಳೋದು ಕೂಡ ಅತ್ಯಂತ ಪ್ರಮುಖವಾಗಿದೆ ಅಂತ. ಇನ್ನು ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದ್ರೆ, ಆ ರಾಷ್ಟ್ರಗಳಲ್ಲಿರುವಂತಹ ಶಾಸಕಾಂಗದ ವಿಷಯಗಳನ್ನು, ರಾಜಕೀಯ ಕಾರ್ಯಾತ್ಮಕ ವಿಷಯಗಳನ್ನು ಅಥವಾ ಕಾರ್ಯಾಂಗದ ವಿಷಯಗಳನ್ನು ಮತ್ತು ನ್ಯಾಯಾಂಗದ ವಿಷಯಗಳನ್ನು ನಾವಿಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕು ಅಂತ. ಅಷ್ಟೇ ಅಲ್ಲ ಸ್ನೇಹಿತರೆ, ಆ ರಾಷ್ಟ್ರಗಳಲ್ಲಿರುವಂತಹ ಪಕ್ಷ ಪದ್ಧತಿಗಳನ್ನು ತಿಳ್ಕೋಬೇಕು, ಇಲೆಕ್ಷನ್ ಪದ್ಧತಿಗಳನ್ನು ತಿಳ್ಕೊಳ್ಬೇಕು, ನ್ಯಾಯಾಂಗ ಪದ್ಧತಿಗಳನ್ನು ತಿಳ್ಕೋಬೇಕು. ಒಟ್ಟಾರೆಯಾಗಿ ಆ ರಾಷ್ಟ್ರಗಳಲ್ಲಿ ರಾಜಕೀಯ ಮತ್ತು ಆಡಳಿತಾತ್ಮಕ ವಿಷಯಗಳು ಹೇಗೆ ಚಲಿಸ್ತಾ ಇದ್ದಾವೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಂಥ ಪ್ರಯತ್ನಗಳನ್ನು ಮಾಡಬೇಕು ಅಂತ. ಇನ್ನೂ ಒಂದು ಪ್ರಮುಖ ವಿಷಯ ಏನಪ್ಪ ಅಂತಂದರೆ, 7ನೇ ಹಂತದಲ್ಲಿ ಬರುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳು, ಇಂಟರ್ನ್ಯಾಷನಲ್ ರಿಲೇಷನ್ಸ್. ಇವುಗಳನ್ನು ಕೂಡ ನಾವು ಸರಿಯಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕು. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಂಥದ್ದು ಅಂತಂದರೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ನೋಡ್ಕೊಳ್ಬೇಕು, ಅಲ್ಲಿರುವಂತಹ ಸಿದ್ಧಾಂತಗಳನ್ನು ನೋಡ್ಕೊಳ್ಬೇಕು ಮತ್ತು ರಾಷ್ಟ್ರಗಳ ನಡುವಿನ ಒಂದು ರಾಯಭಾರತ್ವದ ಸಂಬಂಧಗಳು ಹೇಗೆ ಇದ್ದಾವೆ ಅನ್ನೋದನ್ನು ನೋಡ್ಕೊಳ್ಬೇಕು. ಜೊತೆಗೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಇಷ್ಟು ಸಂಗತಿಗಳನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಹಾಗಾಗಿ ಸ್ನೇಹಿತರೆ, ರಾಜ್ಯಶಾಸ್ತ್ರವನ್ನು ಓದುವ ಹಂತದಲ್ಲಿ ನಾವು ಕೆಲವೊಂದಿಷ್ಟು ಪ್ರಧಾನವಾದಂತಹ ವಿಷಯಗಳನ್ನು ನಾವು ಒಂದು ಪಟ್ಟಿ ಮಾಡಿಕೊಳ್ಬೇಕು. ಒಂದು ಬಾರಿ ಇನ್ನೊಮ್ಮೆ ನಾನು ನಿಮಗೆ ಅದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದರೆ ನಾವು ಯಾವೆಲ್ಲ ಭಾಗಗಳಿಗೆ ಸಮಾನವಾದಂತಹ ಒಂದು ಅವಕಾಶಗಳನ್ನು ಕೊಡಬೇಕು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಮೊಟ್ಟ ಮೊದಲನೇದಾಗಿ ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತಗಳ ವ್ಯವಸ್ಥೆಗಳನ್ನು ಓದಿಕೊಳ್ಬೇಕು. ಜೊತೆಗೆ ಪೊಲಿಟಿಕಲ್ ಥಿಯರಿ ಬೇರೆ, ಪೊಲಿಟಿಕಲ್ ಥಾಟ್ ಬೇರೆ, ಎರಡನ್ನೂ ಕೂಡ ಸ್ನೇಹಿತರು ಮಿಕ್ಸ್ ಮಾಡ್ಕೊಳ್ಬೇಡ್ರಿ. ಹಾಗಾಗಿ ಪೊಲಿಟಿಕಲ್ ಥಾಟ್ ಅಂದಾಗ ವೆಸ್ಟರ್ನ್ ಬರ್ತಾ ಇದೆ, ಈಸ್ಟರ್ನು ಬರ್ತಾ ಇದೆ. ಅದನ್ನು ಕೂಡ ನೀವು ಸಮರ್ಪಕವಾಗಿ ನಿಭಾಯಿಸಬೇಕು. ಇನ್ನು 3ನೇದಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನ ಬರ್ತಾ ಇದೆ. ಸಂವಿಧಾನವನ್ನು ಸಮಗ್ರವಾಗಿ ತಿಳ್ಕೊಂಥ ಪ್ರಯತ್ನಗಳನ್ನು ಮಾಡಬೇಕು. ಇಂಡಿಯನ್ ಪೊಲಿಟಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಭಾರತದ ರಾಜಕೀಯ ವ್ಯವಸ್ಥೆಗಳು ಮತ್ತು ಆಡಳಿತಾತ್ಮಕ ವ್ಯವಸ್ಥೆಗಳ ಬಗ್ಗೆಯೂ ಕೂಡ ಪ್ರಮುಖವಾದಂತಹ ಪ್ರಶ್ನೆಗಳಲ್ಲಿ ಉದ್ಭವ ಆಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬರ್ತಾ ಇದೆ. ಆಮೇಲೆ ಕಂಪ್ಯಾರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್ ಬರ್ತಾ ಇದೆ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಳು ಬರ್ತಾ ಇದ್ದಾವೆ. ಹೀಗೆ ನಿರ್ದಿಷ್ಟವಾದಂಥ ಒಂದು ಚೌಕಟ್ಟನ್ನು ಇರಿಸಿಕೊಂಡು ಅತ್ಯಂತ ವ್ಯವಸ್ಥಿತವಾಗಿ ಆ ಏರಿಯಾದಲ್ಲಿ ಕೆಲಸ ಮಾಡುವಂಥ ಪ್ರಯತ್ನಗಳನ್ನು ಮಾಡಬೇಕು. ಇಲ್ಲಿ ಸ್ಮಾರ್ಟ್ ವರ್ಕ್ ಮಾಡಿರಿ, ಹಾರ್ಡ್ ವರ್ಕ್ ಮಾಡಲಿಕ್ಕೆ ಹೋಗಬೇಡ್ರಿ. ಅತ್ಯಂತ ವ್ಯವಸ್ಥಿತವಾಗಿ, ನಿಖರವಾಗಿ, ಸ್ಪಷ್ಟವಾದಂತಹ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಇಲ್ಲಿ ನೀವು ಅಧ್ಯಯನ ಮಾಡಿದ್ದೇ ಆದರೆ ಇಲ್ಲಿ ಯಶಸ್ವಿ ಆಗ್ತದೆ. ಹಾಗಾಗಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವುದು ಅತ್ಯಂತ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಅಧ್ಯಯನ ಮಾಡಬೇಕು.
ಕ್ರಮಬದ್ಧವಾದಂಥ ರೀತಿಯಲ್ಲಿ ಅಧ್ಯಯನ ಮಾಡಬೇಕು. ಯಾವುದೋ ಒಂದು ಸಿಕ್ಕಂಥ ವಿಷಯವನ್ನು ಇಟ್ಟುಕೊಂಡು ಮುಂದೆ ಸಿಕ್ಕಂಥ ಪುಸ್ತಕವನ್ನು ತೆಗೆದುಕೊಂಡು ಓದಿದರೆ ಅದು ವ್ಯವಸ್ಥಿತವಾದಂಥ ಅಧ್ಯಯನ ಅನಿಸಿಕೊಳ್ಳುವುದಿಲ್ಲ. ಈಗಾಗಲೇ ಹೇಳಿದಂತಹ ಈ ಎಲ್ಲ ಪ್ರಮುಖ ಪ್ರಧಾನ ಅಂಶಗಳನ್ನು ನೀವು ಮೊದಲು ಒಂದು ಪಟ್ಟಿ ಮಾಡಿಕೊಂಡು ಅವುಗಳನ್ನು ಹಂತ ಹಂತವಾಗಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದರೆ ಯಶಸ್ವಿ ನಿಮಗೆ ಸಿಗುತ್ತದೆ. ಮತ್ತು ಯಶಸ್ವಿ ನಿಮಗೆ ಸಿಗಲಿ ಅನ್ನುವಂಥ ಆಶೆಯ ಜೊತೆಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.